ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಒಂದು ಹೇರ್ ಕೇರ್ ರೂಟೀನಲ್ಲಿ ಬಳಸುವಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾನು ತೋರಿಸಾಕತ್ತೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ವಿಡಿಯೋಗಳಲ್ಲಿ ನನ್ನ ಒಂದು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು. ಎಲ್ಲವೂ ಕೂಡ ಹೋಮ್ ಮೇಡ್ ಟಿಪ್ಸ್ಗಳನ್ನು ನಾನು ಶೇರ್ ಮಾಡ್ಕೋತಾನೆ ಬಂದೀನಿ. ಹಾಗೂ ಜಾಸ್ತಿ ನಾನು ಯೂಸ್ ಮಾಡೋದು ಹೋಮ್ ಮೇಡ್ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ನನ್ನ ಒಂದು ಹೇರ್ ಕೇರ್ ರೂಟೀನಲ್ಲಿ ನಾನು ಬಳಸೋದು. ಹಾಗಾಗಿ ಜಾಸ್ತಿ ನಾನು ಪ್ರಾಡಕ್ಟ್ ಬಗ್ಗೆ ನಾನು ತೋರಿಸ್ತಿರ್ಲಿಲ್ಲ. ಬಟ್ ಇವತ್ತು ನನಗೆ ಅನ್ನಿಸ್ತು, ಸೊ ಚಳಿಗಾಲಕ್ಕೆ ಒಂದಿಷ್ಟು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಬೇರೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನೋಡಿ, ಸೊ ಅದನ್ನು ನನಗೆ ಯೂಸ್ ಆಗೈತಪ್ಪ ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತ್ತು. ಹಾಗಾಗಿ ನಾನು ಆ ಒಂದು ಪ್ರಾಡಕ್ಟ್ಗಳನ್ನ ನಾನು ಒಂದು 2 ಟೈಮ್ಸ್ ಯೂಸ್ ಮಾಡಿ ನೋಡಿದೆ. ಸೊ ನನಗೆ ಒಳ್ಳೆಯ ರಿಸಲ್ಟ್ ಬಂತು. ಅದು ಏನು ಎತ್ತ ಯಾವ ಪ್ರಾಡಕ್ಟು ಮತ್ತು ಹೆಂಗೆ ಯೂಸ್ ಆಯಿತು, ಹೆಂಗೆ ಹಚ್ಕೊಳ್ಳೋದು ಎಲ್ಲನೂ ನಾನು ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಹೊಸಬ್ರಾಗಿದ್ದರೆ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ಲಾಸ್ಟ್ ವಿಡಿಯೋಗಳನ್ನು ಎಲ್ಲವೂ ಕೂಡ ನೋಡ್ತಾ ಬರ್ರಿ. ಮನ್ಯಾಗ ಏನೆಲ್ಲ ಯೂಸ್ ಮಾಡ್ತಿರಲ್ಲ ಸೇಮ್ ಕೆಲವೊಂದು ಸಾಮಾನುಗಳನ್ನ ತಗೊಂಡು ನನ್ನ ಹೇರ್ ಕೇರ್ ರೂಟೀನ್ ಒಳಗೆ ನಾನು ಅಳವಡಿಸ್ಕೊಂಡೀನಿ. ಹೇರ್ ಫಾಲ್ ಆಗೋದು ಸ್ಟಾಪ್ ಆಗುತ್ತೆ, ಮತ್ತು ಹೇರ್ ಗ್ರೋತ್ ಆಗುತ್ತೆ, ಮತ್ತು ಹೇರ್ಸ್ ಏನಾದರೂ ನಿಮ್ಮದು ವೈಟ್ ಆಗ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ಮೆಹಂದಿ ಹ್ಯಾಂಗೆ ಪ್ರಿಪೇರ್ ಮಾಡೋದು, ಸೊ ಅದನ್ನೆಲ್ಲ ಕೂಡ ನಾನು ಈ ಒಂದು ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಿರೋದು, ಇವಾಗ ಚಳಿಗಾಲಕ್ಕೆ ಕೂದಲು ಉದುರೋದಲ್ಲದೆ ಒಂದು ರೀತಿ ಏನದು ಸಿಕ್ಕಾಪಟ್ಟೆ ರಫ್ ಆಗಿ ಕಾಣಿಸೋಕೆ ಶುರು ಮಾಡುತ್ತೆ. ಅದ್ರ ಜೊತೆಗೇ ಕೂದಲು ಈ ರೀತಿ ಬಿಡಿ ಬಿಡಿಯಾಗಿ ಆಗ್ತಿರ್ತಾವೆ. ನೀವು ನಿಮ್ಮ ಅನುಭವಕ್ಕೆ ಬಂದೈತೆ ಅಂತ ಅನ್ಕೋತೀನಿ. ಬಟ್ ನನಗೆ ಅನಿಸಿದೆ ಕೆಲವೊಂದು ಸತಿ ಹೇರ್ಸನ್ನು ಹೀಗೆ ನೋಡಿದಾಗ ಈ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಈಗೇನು ಬಂದಿದೆಯಲ್ಲ, ಸೊ ಈ ರೀತಿ ಬರುತ್ತೆ. ಈ ರೀತಿ ಬರೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ನಾನು ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಈ ಚಳಿಗಾಲಕ್ಕೆ ಯೂಸ್ ಮಾಡ್ಕೋತಿರೋದು ರೀಸನ್ ಇದು ನನಗೆ. ಹಾಗಾಗಿ ನಾನು ಈ ಪ್ರಾಬ್ಲಮ್ ನನಗೂ ಕೂಡ ಫೇಸ್ ಮಾಡ್ತಿದ್ದೆ. ನಾನು ಕೂಡ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೆ. ಕೂದಲು ಸಿಕ್ಕಾಗೋದು, ಮತ್ತು ಕೂದಲು ಈ ಥರ ಜಿಗಿ ಜಿಗಿಯಾಗಿ ಅನ್ನೋದು, ಮತ್ತು ಈ ಥರ ಹಾರೋದು. ಸೊ ಡಿಫ್ರೆಂಟ್ ಟೈಪ್ಸ್ ಈ ಒಂದು ಚಳಿಗಾಲದಲ್ಲಿ ನಾವು ಕೂದಲ ಜೊತೆ ಫೇಸ್ ಮಾಡಬೇಕಾಗತ್ತಾ. ಹೇರ್ ಫಾಲ್ ಆಗೋದಾಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ರೀತಿ ಇಷ್ಟ ಆಗಲ್ಲ, ಕೂದಲ ಮುಟ್ಟಕ್ಕೆ ಕೂಡ ಇಷ್ಟ ಆಗಲ್ಲ, ಆ ರೀತಿ ಫೀಲ್ ಆಗುತ್ತೆ. ಆ ಟೈಮಲ್ಲಿ ನನಗೆ ಅನಿಸಿದ್ದು ಇಷ್ಟೇ, ಬೇರೆ ಒಂದು ಹೊರಗಡೆ ಸಿಗುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಆಯಿತು ಇದೊಂದು ಸತಿ ಅಂಥೇಳಿ. ಅದನ್ನೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಯಾವುದು ಪ್ರಾಡಕ್ಟ್ ಯಾವುದು ಏನೆಲ್ಲ ಹಚ್ಕೋತೀನಿ, ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ಸ್ಟೆಪ್ ವೈಸ್ ನಾನು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲ ಅಂತ ತೋರ್ಸಕತ್ತೀನಲ್ಲ, ಇದೇ ಪ್ರಾಡಕ್ಟ್ಗಳದು. ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ, ಸ್ವಲ್ಪ ರೀಸನೇಬಲ್ ರೇಟಲ್ಲೇ ಸಿಗುತ್ತೆ. ಬಟ್ ನನಗೆ 1-2-3 ಟೈಮ್ಸ್ ಯೂಸ್ ಮಾಡಿನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಕೆಲವೊಂದನ್ನು ನಾನು ರೀಸೆಂಟ್ಲಿ ಯೂಸ್ ಮಾಡಿದ್ದು, ಕೆಲವೊಂದನ್ನು ಫಿಕ್ಸ್ ಆಗಿ ಯೂಸ್ ಮಾಡ್ತೀನಿ. ಓಕೆ, ಈಗ ಫಸ್ಟ್ ನಾನು ತೋರಿಸೋದು ಅಲೋವೆರಾ. ಸೊ ಅಲೋವೆರಾ ಜೆಲ್ ಕೂಡ ಆಗಾಗ ಒನ್ ವೀಕಲ್ಲಿ 1 ಟೈಮ್ ಇದನ್ನು ಅಪ್ಲೈ ಮಾಡ್ಕೋತಾ ಇರ್ತೀನಿ. ಅಲೋವೆರಾ ಜೆಲ್ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಚ್ಕೊತಾ ಇರ್ತೀನಿ. ಸೊ ಇದನ್ನು ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ಹೇರ್ ಫಾಲ್ ಕಂಟ್ರೋಲ್ಗೆ ಬರುತ್ತೆ. ಹಾಗೆಯೇ ಹೇರ್ ಫಾಲ್ ಕಂಟ್ರೋಲ್ ಆಗಿದ್ದರಿಂದ ನಾನು ಈ ಕಂಡೀಷ್ನರ್ ಜೊತೆ ಶಾಂಪೂ ಜೊತೆ ಒಂದು ಕಂಡೀಷ್ನರ್ ಕೂಡ ಶಿಕಾಕಾಯಿ ಪ್ರಾಡಕ್ಟಲ್ಲಿನೇ ನಾನು ತಗೊಂಡೆ. ಇದು ಶಾಂಪೂ, ಶಿಕಾಕಾಯಿ ಶಾಂಪೂ, ಹಾಗೆ ಇದು ಕಂಡೀಷ್ನರ್. ಇದ್ರ ಜೊತೆಗೆ ಒಂದೇ ಪ್ರಾಡಕ್ಟ್ ಯೂಸ್ ಮಾಡಿದರೆ ಸೊ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ. ಹಾಗೆ ನಾನು ಯೂಸ್ ಮಾಡಿದೆ, ನನಗೂ ಕೂಡ ಚಲೋ ಅನ್ನಿಸ್ತು. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಇದು ಭಾಳ ಬೆಸ್ಟ್ ಅನ್ನಿಸ್ತು ನನಗಂತೂ. ಹೇರ್ ಫಾಲ್ ಅನ್ನಿಸ್ಲಿಲ್ಲ, ಮತ್ತು ತೊಳೆಯುವಾಗ ಹೇರ್ ಫಾಲ್ ಆಗಲಿಲ್ಲ. ಸೊ ಒಳ್ಳೆಯ ಒಂದು ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಆಮೇಲೆ ಇದೊಂದು ಆಯಿಲ್. ಸೊ ಆಯಿಲ್ ಬಂದುಬಿಟ್ಟು ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಅಂದರೆ ಹೇರ್ ಫಾಲನ್ನು ತಡೆಗಟ್ಟುತ್ತೆ. ನಿಮ್ಗೆ ಕೇಳಿರ್ಬೋದು ಅಶ್ವಿನಿ ಹೇರ್ ಆಯಿಲ್ ಅಂತ. ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಇದನ್ನು ಕೂಡ ಹಾಕಿದ್ದೀನಿ. ಇದು ಕೂಡ ಹಚ್ಕೋತೀನಿ ನಾನು ವೀಕಲ್ಲಿ 1 ಟೈಮು.
ಇದು ಈ ರೀತಿ 2 ಬಾಟಲ್ ಖಾಲಿ ಆದವು. ಇದನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಹಾಗೆ ಆಲ್ಮಂಡ್ ಆಯಿಲು. ಈಗ ಕೊಬ್ಬರಿ ಎಣ್ಣೆ ಹಚ್ಚಬೇಕಂದ್ರೆ ಈ ಚಳಿಗಾಲಕ್ಕೆ ಈ ಕೊಬ್ಬರಿ ಎಣ್ಣೆ ಏನೈತಲ್ಲ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಮತ್ತು ಆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಅದ್ರ ಮೇಲೆ ನಮ್ಮ ಕೂದಲಿಗೆ ಹಚ್ಚಿದಾಗ ಡಸ್ಟ್ ಎಲ್ಲ ಹತ್ತಿಬಿಡುತ್ತೆ. ಆ ಸಲುವಾಗಿ ಬೆಸ್ಟ್ ಅಂದರೆ ಇದು ಆಲ್ಮಂಡ್ ಆಯಿಲ್ ಅಂತ ಹೇಳ್ಬೋದು. ನನಗೆ ಫೇವ್ರೆಟ್ಟು. ಸೊ ನೀವೇನಾದರೂ ಇದನ್ನು ಯೂಸ್ ಮಾಡ್ತೀರಾ ಅಂದರೆ ಡೆಫಿನೆಟಾಗಿ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಇದು ಭಾಳನೇ ಒಳ್ಳೆಯದು. ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಯೂಸ್ ಮಾಡ್ಕೋಬೋದು. ಹಾಗೆ ಇದು ಮೇಯ್ನಾಗಿ ನನಗೆ ಒಂದು ಫೇವ್ರೆಟ್ಟು. ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಫೇಸ್ ಟು ಫೇಸ್ ಮಾತಾಡ್ತೀನಿ. ಓಕೆ, ಇದು ನಾನು ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಲ್ಲ. ಸೊ ಇದು ಬಂದುಬಿಟ್ಟು ನಿಮಗೆಲ್ಲ ಗೊತ್ತು, ಲಿವಾನ್ ಫ್ರಿಜ್ಜಿ ಫ್ರೀ ಹೇರ್ಸ್ ಅಂತ. ಸೊ ನಾನು ಅಂದೆ ನಿಮ್ಮ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಕೂದಲಿಗೆ ನಾವು ಈ ರೀತಿ ಹಿಡಿದಾಗ ಹೀಗೆಲ್ಲ ಹಾರುತ್ತೆ, ಹೆಂಗೆಂಗೋ ಹಾರುತ್ತೆ, ಇದನ್ನು ಮುಟ್ಟೋಕ್ಕೆ ಆಗಲ್ಲ, ಇರಿಟೇಟ್ ಆಗ್ತೈತಿ ಅಂಥೇಳಿ. ಇದು ಮಾತ್ರ ಚಳಿಗಾಲಕ್ಕೆ ಎಲ್ಲಂದ್ರಲ್ಲಿ ಎಲ್ಲರೂ ಕೂಡ ಫೇಸ್ ಮಾಡ್ತಾರೆ. ಇವನ್ ಒಂದು ಚೇರ್ ಮೇಲೆ ಕೂತಾಗ ಕೂಡ ಒಂದು ರೀತಿ ಮ್ಯಾಗ್ನೆಟ್ ಥರ ಹೇರ್ಸು ಜಗ್ತಾ ಇರುತ್ತೆ. ಸೇಮ್ ಮ್ಯಾಗ್ನೆಟ್ ಥರ ಹೇರ್ಸು ಜಗ್ತಾ ಇರುತ್ತೆ. ಆನಂತರ ಈಗ ಪಾಲಿಸ್ಟರ್ ಡ್ರೆಸ್ ಹಾಕೋತಿರಲ್ಲ, ಸೊ ಆ ಟೈಮಲ್ಲೂ ಕೂಡ ಪಾಲಿಸ್ಟರ್ ಡ್ರೆಸ್ಸಿಗೆ ಕೂಡ ಇದು ಒಂದು ಮ್ಯಾಗ್ನೆಟ್ ಥರ ಅದು ಕಂಟ್ಕೊಂಡ್ಬಿಡ್ತದೆ. ಹಾಗೆ ನಾವೀಗ ಕೋಂಬಿಂಗ್ ಮಾಡುವಾಗ ಪ್ಲಾಸ್ಟಿಕ್ ಏನಾದರೂ ಕೊಂಬಿತ್ತಂದ್ರೆ ಮುಗಿದು ಹೋಯ್ತು, ಅದಕ್ಕೂ ಕೂಡ ಒಂದು ರೀತಿ ಆಕರ್ಷಣೆ ಆಗಿಬಿಡ್ತದೆ. ಅದಕ್ಕೆ ಟಚ್ ಆಗ್ತದೆ. ಈ ಒಂದು ಕೂದಲ ಈ ರೀತಿ ಆಗ್ಲಿಕ್ಕೆ ಶುರು ಮಾಡ್ತವೆ. ಬಟ್ ಈಗ ನನಗೆ ಕಡಿಮೆ ಅನಿಸಿದೆ. ಅಂದರೆ ಮಾರ್ನಿಂಗ್ ನಾನು ಸ್ಕೂಲಿಗೆ ಹೋಗುವಾಗ, ಸೊ ನಾನು ಆ್ಯಸ್ ಇಟ್ ಈಸ್ ಡೈಲಿ ರೂಟೀನಲ್ಲಿ ಈಗ ಸ್ಕೂಲಿಗೆ ಹೋಗುವಾಗ ನಾನು ಕೋಂಬಿಂಗ್ ಮಾಡ್ತೀನಲ್ಲ, ಆ ಟೈಮಲ್ಲಿ ಇದನ್ನು ನಾನು ಯೂಸ್ ಮಾಡ್ಕೋತೀನಿ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋದು ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಕೋಮ್ ತೊಗೋತೀನಿ ನಾನು. ಇವಾಗ ಒಂದು ಕೋಮ್ ತೊಗೊಂಡೆ. ಸೊ ಈ ಕೋಮನ್ನು ನಾನೀಗ ಫಸ್ಟು ಈ ರೀತಿ ಎಲ್ಲ ಸಿಕ್ಕನ್ನು ಬಿಡಿಸ್ಕೋಬೇಕು. ಆಲ್ರೆಡಿ ನಾನು ಸಿಕ್ಕನ್ನು ಬಿಡಿಸ್ಕೊಂಡೀನಿ. ಸ್ಕೂಲಿಂದ ಬಂದ ತಕ್ಷಣವೇ ನಾವೊಂದು ಈ ರೀತಿ ಸಿಕ್ಕನ್ನು ಬಿಡಿಸ್ಕೋಬೇಕು. ಸೊ ಸಿಕ್ಕೇನಾದರೂ ಬಿಡಿಸ್ಲಿಲ್ಲಪ್ಪ ಅಂತಂದರೆ ಆ ಟೈಮಲ್ಲಿ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ನೀವು ಕೂದಲನ್ನು ಕೋಂಬ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು. ಹಾಗೆ ನೀವು ಕೋಂಬ್ ಮಾಡಿಲ್ಲ, ಸೊ ಸಿಕ್ಕಾಪಟ್ಟೆ ಸಿಕ್ಕಾಗಿತ್ತಪ್ಪ ಅಂತಂದ್ರೆ ಆ ಟೈಮಲ್ಲಿ ಕೂಡ ಫಸ್ಟ್ ಅಪ್ಲೈ ಇದನ್ನು ಮಾಡಿ ಆಮೇಲೆ ಕೋಂಬ್ ಮಾಡ್ಕೊಳ್ಳಿ. ಸಿಕ್ಕೆಲ್ಲ ಬಿಟ್ಕೊಂಡು ಹೋಗ್ಬಿಡುತ್ತದೆ. ಈಗ ಇದನ್ನು ಹೆಂಗೆ ಹಚ್ಕೊಳ್ಳೋದು ತೋರಿಸ್ತೀನಿ. ಜಸ್ಟ್ ಇದನ್ನು ಓಪನ್ ಮಾಡಿ 1 3 4 ಡ್ರಾಪ್ಸು ನಿಮಗೆ ಹೇರ್ಸ್ ಎಷ್ಟಿದಾವಲ್ಲ ಅಷ್ಟು ಒಂದು ಕ್ವಾಂಟಿಟಿ ವೈಸ್ ತೊಗೊಳ್ಳಿ. ಫುಲ್ ಇದು ಆಯಿಲ್ ಥರನೇ ಕಾಣ್ತೈತಿ. ಇದನ್ನು ಜಸ್ಟ್ ಕೈಯಿಂದ ರಬ್ ಮಾಡಿ ಇದಕ್ಕೆ ಇಷ್ಟೇ ಈ ರೀತಿ ಮಾಡೋದು. ನೋಡ್ತಿರ್ಬೋದು ಆಲ್ರೆಡಿ ಇದು ಅಂಟ್ಕೊಂತಲ್ಲ. ಸೊ ಇದು ಅಪ್ಲೈ ಆದಾಗ ಎಷ್ಟು ಶೈನಿ ಕೊಡ್ತಾ ಇದೆ ಅಲ್ಲ. ನಾನು ಒಂದ್ಸತಿ ಕ್ಯಾಮ್ರಾಕ್ಕೆ ನೋಡ್ತೀನಿ, ಒಂದ್ಸತಿ ಲೆನ್ಸಿಗೆ ನೋಡ್ತೀನಿ. ಸೊ ನೋಡ್ತಿರ್ಬೋದು ಇದೇ ರೀತಿ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಕೈಗೆ ಹತ್ತಿರ್ತಿತ್ತಲ್ಲ, ನಾನು ಈ ಕಡೆ ಅಪ್ಲೈ ಮಾಡ್ಕೋತೀನಿ. ಸೊ 2 ಕಡೆನೂ ಆಗಬೇಕಲ್ಲ, ಹಂಗಾಗಿ ಒಂದು ಕಡೆ ಬಿಟ್ಕೋಬಾರ್ದು. ಆಲ್ರೆಡಿ ನಾನು ಮಾರ್ನಿಂಗ್ ಕೂಡ ಹಚ್ಕೊಂಡಿನಿ ಮತ್ತು ಡೈಲಿ ಹಚ್ಕೋತಾನು ಇದ್ದೀನಿ. ಅದು ಸಲುವಾಗಿ ನಾನು ಇಷ್ಟನ್ನೇ ತೋರಿಸ್ತೀನಿ ಈಗ. ಸೊ ಓಕೆ, ಈಗ ನೋಡಿರಿ. ಸೊ ಮೊದಲು ಹೆಂಗಿತ್ತು, ಈಗ ಹೆಂಗಾಯಿತು. ಸೇಮ್ ಆಯಿಲ್ ಯಾವ ರೀತಿ ಅಪ್ಲೈ ಮಾಡ್ತೀವಲ್ಲ ಅದೇ ರೀತಿ ನಮ್ಮದು ಒಂದು ಹೇರ್ಸ್ ಕಾಣ್ತೈತಿ. ಮತ್ತು ಗಿಜಿ ಅಂತ ಅನಿಸಲ್ಲ, ಒಂದು ರೀತಿ ಇರಿಟೇಟ್ ಅನ್ಸಂಗಿಲ್ಲ. ಕೆಲವೊಬ್ಬರಿಗೆ ಆಯಿಲ್ ಇಷ್ಟ ಆಗಂಗಿಲ್ಲಲ್ಲ, ಅಂಥವ್ರು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಫ್ರಿಜ್ಜಿ ಹೇರ್ಸ್ ಅನ್ನಿಸಲ್ಲ, ಫುಲ್ ಸಾಫ್ಟ್ ಆ್ಯಂಡ್ ಸಿಲ್ಕಿ. ಮತ್ತು ಕೂದಲಿಗೆ ಎಣ್ಣೆ ಹಚ್ಕೊಂಡು ಇರಿಟೇಟ್ ಅನ್ನೋರಿಗೆ ಇದು ಬೆಸ್ಟ್ ಲಿವಾನ್ ಅಂತಲೇ ಹೇಳ್ಬೋದು. ನನಗಂತೂ ಇದು ಫೇವ್ರೆಟ್ಟು. ಕೂದಲು ಸಿಕ್ಕಾಪಟ್ಟೆ ಇರೋರಿಗಂತೂ ಈ ಹೇರ್ ಕೇರ್ ಪ್ರಾಡಕ್ಟ್ಗಳಾಗಿರ್ಬೋದು, ಹೇರ್ ಕೇರ್ ಟಿಪ್ಸ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ ಆಗ್ತದ ಮಾಡ್ಕೊಳ್ಳಿಕ್ಕೆ. ಬಟ್ ಇದಕ್ಕೆ ಅಂತ ಒಂದಿಷ್ಟು ಟೈಮ್ ಇರುತ್ತೆ. ಆ ಟೈಮನ್ನ ನಾವು ತಗೊಂಡು ಹೇರ್ ಕೇರ್ನ ಡೆಫಿನೆಟಾಗಿ ಮಾಡ್ಕೋಬೇಕು. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂದಲು ಲಕ್ಷಣವಾಗಿ ಕಾಣಿಸುತ್ತೆ. ಕೂದಲು ಇರಲೇಬೇಕು. ಅದನ್ನು ಕೂದಲು ಬೆಳೆಸೋದಕ್ಕೆ ನಾವು ಮನಸ್ಸು ಮಾಡಬೇಕು ಅಷ್ಟೇ. ಯಾರು ಕೂಡ ಮನಸ್ಸು ಮಾಡಲ್ಲ. ಕೆಲವರು ಏನು ಮಾಡೋದು ಬಿಡಪ್ಪ ಅಂತ ಅನ್ಕೋತೀರ. ಬಟ್ ಹಾಗೆ ಮಾಡಬೇಡಿ. ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡಿ ನೋಡಿ. ಪ್ರಾಡಕ್ಟ್ಗಳಲ್ಲಿ ಕೂಡ ಯೂಸ್ ಮಾಡಿ ನೋಡಿ. ಹೋಮ್ ಟಿಪ್ಸ್ಗಳನ್ನು ಅಂದರೆ ಹೋಮ್ ಮೇಡ್ ಟಿಪ್ಸ್ಗಳನ್ನು ಕೂಡ ಯೂಸ್ ಮಾಡಿ ನೋಡಿ. ಬಹಳ ಒಳ್ಳೆಯ ರಿಸಲ್ಟ್ಸ್ ಇದ್ದಾವೆ, ಸಾಕಷ್ಟು ರಿಸಲ್ಟ್ ಇದ್ದಾವೆ. ನಾನು ಅದಕ್ಕೆ ಸಾಕಷ್ಟು ನನ್ನ ಒಂದು ಚಾನಲಲ್ಲಿ ವಿಡಿಯೋಗಳನ್ನು ಹಾಕಿದ್ದೀನಿ. ಡೆಫಿನೆಟಾಗಿ ನೋಡಿರಿ, ಇಷ್ಟ ಆಗ್ತದೆ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.
ನೋಡ್ತಿರ್ಬೋದು ನಿಮ್ಮ ಮುಂದೆನೇ ಲೈವ್ ಆಗಿ ನಾನು ತೋರಿಸ್ತಾ ಇರೋದು ನನ್ನ ಫ್ರಿಡ್ಜ್ ಹೇರ್ಸು ಎಷ್ಟೊಂದು ಸಿಲ್ಕಿ ಆಗಿದ್ದಾವೆ ಅಂತ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹೋಗಿ ಬರ್ತೀನಿ, ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.